ಸ್ನೇಹಿತರೆ, ಈಗ ನಾನು ಹೇಳೋಕ್ಕೆ ಹೊರಟಿರೋದು, ಇವಾಗ ಎಲ್ರಿಗೂ ಬಿ ಪಿ ಶುಗರುಗಳು ಅವೆಲ್ಲ ಇದ್ದೇ ಇದೆ, ಕಾಮನ್ ಥೈರಾಯ್ಡು ಅಂಥದ್ದೆಲ್ಲ ನಮ್ಮ ಕಾಯಿಲೆಗೆ ನಾವೇ ಮದ್ದು ಮಾಡ್ಕೋಬೋದು. ಅಂದರೆ ಇವಾಗ ಬೇರೆ ಎಲ್ಲರೂ ಏನೇನೋ ಹೇಳ್ತಾರೆ, ಡಾಕ್ಟ್ರ್ ಹತ್ರ ಮೆಡಿಸನ್ ತರ್ತೀವಿ, ಮಾಡ್ತೀವಿ, ಹೇಳ್ತೀವಿ, ಎಲ್ಲ ನಮಗೆ ನಾನು ಎಲ್ಲ ಪಾಲಿಸ್ತೀನಿ, ವ್ಯಾಯಾಮಗಳು ಮಾಡ್ತೀನಿ, ವಾಕಿಂಗ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ನಂಗೆ ಶುಗರ್ ಕಡಿಮೆ ಆಗಿಲ್ಲ. ಇದಕ್ಕೆ ನಮ್ಮ ಇದರಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಮನಸ್ಸು ಮೊದಲು ಶುದ್ಧವಾಗಿರಬೇಕು. ಮತ್ತು ಅಸೂಯೆ, ದುರಹಂಕಾರ ಇಂಥವನ್ನೆಲ್ಲ ಬಿಡಬೇಕು. ಕೀಳರಿಮೆ ಇದನ್ನೆಲ್ಲ ಬಿಡಬೇಕು. ಮತ್ತು ನಾಳೆ ಏನಾಗುತ್ತೋ ನಾಳೆ ಏನಾಗುತ್ತೋ ನಾಳೆ ಏನಾಗುತ್ತೋ ಅನ್ನೋ ಯೋಚನೆನ ಮೊದಲು ಬಿಡಬೇಕು. ಕೆಲವ್ರು ಏನು ಮಾಡ್ತಾರೆ, ಮುಂದಿನದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಮತ್ತು ಸಣ್ಣ ಸಣ್ಣಕ್ಕೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಾರೆ. ಇದೆಲ್ಲದರಿಂದ ಎಲ್ಲ ಕಾಯಿಲೆನೂ ಜಾಸ್ತಿ ಆಗುತ್ತೆ. ಬಿ ಪಿನೇ ಆಗಿರ್ಬೋದು, ಶುಗರೇ ಆಗಿರ್ಬೋದು, ಏನೇ ಆಗಿರ್ಬೋದು. ಮತ್ತು ನಮ್ಮ ಕೈಲಿ ಆಗೋವಂಥದ್ದನ್ನ ಸರಿ ಮಾಡೋ ಅಂಥದನ್ನು ನಾವು ಯೋಚನೆ ಮಾಡಬೇಕು. ಸರಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ಖಂಡಿತ ಬಿಟ್ಬಿಡಿ. ಯಾಕೆಂದ್ರೆ ಏನೂ ಮಾಡೋಕ್ಕಾಗಲ್ಲ, ನಾವು ಅದರಿಂದ ನಾವೇ ದೂರ ಬಂದುಬಿಡಬೇಕು. ಯಾವುದೇ ಒಂದು ವಿಷಯದಲ್ಲೂ ಅಷ್ಟೇ, ನಮ್ಮ ಮಾತು ಕೇಳ್ತಾರೆ, ಅವ್ರು ಇದು ಮಾಡ್ತಾರೆ, ಸರಿ ಹೋಗುತ್ತೆ ಅಂತಂದರೆ ಮಾತ್ರ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲದೇ ಇದ್ದರೆ ಮಾತಾಡೋದೇ ಬೇಡ. ಅದನ್ನು ಸುಮ್ಮನೆ ನೀವು ಕಾಯಿಲೆ ಜಾಸ್ತಿ ಮಾಡ್ಕೋತೀರ ಅಷ್ಟೇ. ಎಷ್ಟು ಮಾತ್ರೆ ತೊಗೊಂಡ್ರು ಅಷ್ಟೇ, ಏನು ತೊಗೊಂಡ್ರು ಅಷ್ಟೇ, ಏನು ಡಯಟ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಗಳು ಇರಬೇಕು. ಒಂಥರ ಎಲ್ಲ ಪಾಸಿಟಿವ್ ಎನರ್ಜಿ ಇರಬೇಕು, ನೆಗೆಟಿವ್ ಎನರ್ಜಿ ಇರಬಾರ್ದು. ಇನ್ನೊಬ್ಬರನ್ನ ಯಾವಾಗೂ ದೂರೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಅಥವಾ ಅವ್ರೇನೋ ಒಂದು ಅಂದರು ಅಂತ ನಮಗೆ ಕೊರಗ್ತಾ ಇರೋದು, ಮತ್ತು ಅವ್ರ ಬಗ್ಗೆ ದ್ವೇಷ ಕಟ್ಕೊಳ್ಳೋದು, ಇವನ್ನೆಲ್ಲ ಬಿಟ್ಬಿಡಿ. ಇವನ್ನೆಲ್ಲ ಬಿಟ್ಬಿಟ್ಟು ನೀವು ಬರೀ ಒಂದು ಶಾಂತ ನೆಮ್ಮದಿಯಾದಂಥ ಒಂದು ಮನಸ್ಸಿನಿಂದ ಇದ್ದು ಶಾಂತವಾಗಿದ್ದರೆ ಯಾವ ಕಾಯಿಲೆನೂ ಜಾಸ್ತಿ ಆಗಲ್ಲ, ಏನೂ ಆಗಲ್ಲ. ಇದನ್ನು ನೀವೆಲ್ಲ ಪಾಲಿಸಿದ್ರೆ ಖಂಡಿತ ಸುಖವಾಗಿ ಸಂತೋಷವಾಗಿ ಮುಂದೇನಾಗೋಗ್ಬಿಡುತ್ತೋ ಅಂತ ಕೆಲವರು ಭಯ, ಆ ಭಯಕ್ಕೂ ಕೂಡ ಕಾಯಿಲೆಗಳು ಎಷ್ಟೋ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಇವತ್ತಿರೋದೇ ನಮಗೆ ಮುಖ್ಯ. ಇವತ್ತು ನಾವಿದ್ದೀವ, ಇವತ್ತಿನ ದಿನ ನೋಡೋಣ. ನೆನ್ನೆದು ಬೇಡ, ನೆನ್ನೆ ಆಗೋಗಿದೆ ಬೇಡ, ನಾಳೆ ಬರುತ್ತೆ ಬೇಡ, ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಾವೆಲ್ಲ ಕಾಯಿಲೆಗಳಿಂದನೂ ಕೂಡ ದೂರ ಇರ್ಬೋದು. ಅದು ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಇದು ನನ್ನ ಅಭಿಪ್ರಾಯ ಮತ್ತು ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಅನುಭವ ಕೂಡ.